ಇದು. ನಾನು ಇದು ಕೂಲಾಗಿ ಹಾಕ್ಬಿಟ್ಟಿದ್ದೀನಿ 5-10 ಮಿನಿಟ್ಸು. ಬಟ್ ನಾನು ಹಿಂಗೆ ಸೆನ್ಸ್ ಮಾಡಿದ್ರೆ ನನಗೆ ಈ ಪ್ಲಾಸ್ಟಿಕ್ ಕವರಿಂಗು ಇನ್ನೂ ಹೀಟ್ ಸೆನ್ಸ್ ಆಗ್ತಾಯಿದೆ. ಬಟ್ ಎನಿವೆ ಇದು ರಿಮೂವ್ ಮಾಡ್ತೀನಿ ನಾನೀಗ. ಓಕೆ, ಸೊ ನೋಡ್ಬೋದು ನೀವು, ವಾಟ್ರೆಲ್ಲ ಹಾಗೆ ಇತ್ತು. ಸಖತ್ ಬಿಸಿ ಇದೆ. ಬಿಸಿ ಇರೋದ್ರಿಂದ ನಾನು ಬ್ರೇಕ್ ಓಪನ್ ಮಾಡೋಕ್ಕೆ ಇನ್ನೊಂದು 5 ಮಿನಿಟ್ಸ್ ವೆಯ್ಟ್ ಮಾಡ್ತೀನಿ. ಕವರಿಂಗ್ ತೆಗೆದು ಈಗ ವೆಯ್ಟ್ ಮಾಡ್ತೀನಿ. ಇದು ಇನ್ನೂ ತುಂಬ ಬಿಸಿ ಇದೆ ಇದು ಶೆಲ್ಸು. ನೀವು ನೋಡ್ಬೋದು ಇದು ಹೀಟ್ ಕಮ್ಮಿ ಆಗಿದೆ, ಟಚ್ ಮಾಡೋಕ್ಕೆ ಅಷ್ಟು ಪ್ರಾಬ್ಲಮ್ ಇಲ್ಲ. ಸೊ ನಾನೇನು ಅಂದ್ಕೊಳ್ಳೋದೇನೆಂದರೆ ಕಮ್ಮಿ ಇದು ಬ್ರೇಕ್ ಕೂಡ ಆಗಿಲ್ಲ ನೋಡಿ. ನಮಗೆ ಶೆಲ್ಲು ಬಿಸಿ ಮಾಡಿ ಎಲ್ಲೂ ಬ್ರೇಕ್ ಆಗಿಲ್ಲ. ಗೊತ್ತಿಲ್ಲ, ನಾನು ಇದು ಎಗ್ಗು ಫ್ರೆಶ್ ಇದೆ, ಅಂದರೆ ಇನ್ನೂ 15 ಡೇಸ್ ಎಕ್ಸ್ಪೈರಿ ಇದೆ. ನಾನು ಮಾಲಲ್ಲಿ ತಂದಿದ್ದು, ಆ ರೀಸನ್ಗೆ ಏನು ಗೊತ್ತಿಲ್ಲ. ನಾನು ಒಟ್ಟಿನಲ್ಲಿ ಹೋಪ್ಫುಲಿ ಅಟ್ಲೀಸ್ಟು ಸಾಫ್ಟ್ ಬಾಯ್ಲ್ ಅಂತೂ ಆಗಿರುತ್ತೆ. ನೋಡೋಣ, ನಾನು ಇದನ್ನು ಬ್ರೇಕ್ ಓಪನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನೋಡ್ಬೋದು ನೀವು, ನಾನು 2 ಎಗ್ನ ಶೆಲ್ ಓಪನ್ ಮಾಡಿಟ್ಟಿದ್ದೀನಿ. ಶೆಲ್ ಇಲ್ಲಿದೆ ನೋಡಿ. ಈಗ ನಾನು ಅಂದ್ಕೊಂಡಿರೋದು ಅಟ್ಲೀಸ್ಟ್ ಸಾಫ್ಟ್ ಬಾಯ್ಲ್ ಆಗಿರುತ್ತೆ ಅಂತ. ಹಾರ್ಡ್ ಬಾಯ್ಲ್ ಆಗಿದೆಯಾ ಸಾಫ್ಟ್ ಬಾಯ್ಲ್ ಆಗಿದೆಯಾ ಚೆಕ್ ಮಾಡೋಣ. ಸೊ ನೀವು ನೋಡ್ಬೋದು ಆಲ್ಮೋಸ್ಟ್ ಇದು ಹಾರ್ಡ್ ಬಾಯ್ಲ್ ಆಗಿದೆ. ಸೊ ಇದು ಸಕ್ಸಸ್ಫುಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. 15 ಮಿನಿಟ್ಸ್ ಅರೌಂಡು ನಾವು 200 ml ಗ್ಲಾಸ್ ಹಾಕಿ ಇದರಲ್ಲಿ ಎಗ್ಗಿಟ್ಟು ಹೀಟ್ ಮಾಡೋಕ್ಕೆ ಚೆನ್ನಾಗಿದೆ. ಐ ಥಿಂಕ್ ಐ ರಿಯಲಿ ಲವ್ಡ್ ಇಟ್. ಒಳ್ಳೆ ಪ್ರಾಡಕ್ಟ್ ಅಂತ ಅಂತೀನಿ ನಾನು ಇದನ್ನು. ಸೊ ಈ ವಿಡಿಯೋನ ನೀವು ವ್ಯೂ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್.